ತುಂಬ ಸುಳ್ಳು. ಯಾಕಂದರೆ ಫಸ್ಟ್ಗಳು ಏನಾಗುತ್ತೆ ಅಂದರೆ ಫಸ್ಟ್ ಅವರು ಎಲ್ಲರೂ ಒಂದೇ ಅವರು ಇರೋದ್ರಿಂದ ಗುಂಪು ಫಸ್ಟು ಅವರು ಸೇವ್ ಮಾಡ್ಕೊಳ್ತಾರೆ. ಅಲ್ಲಿ ಏನಾಗಿದೆ, ಈಗ ನಾನು ಕ್ರೀಡಾ ಕ್ಷೇತ್ರದಿಂದ ಬಂದಿದ್ದೀನಿ. ಆರ್ ಜೆ ಅಮಿತ್ ಅವರು ರೇಡಿಯೋ ಜಾಕಿಯಾಗಿ ಕೆಲಸ ಮಾಡೋದ್ರಿಂದ ಅವ್ರದ್ದೇ ಬೇರೆ ಕ್ಷೇತ್ರ, ನಾವೇ ಬೇರೆ ಕ್ಷೇತ್ರದ ಆಗಿರೋದ್ರಿಂದ ನಾವು ಇಬ್ಬರೇ ಒಂದು ಕ್ಷೇತ್ರ, ಬೇರೆ ಕ್ಷೇತ್ರ. ಅಲ್ಲಿರ್ತಕ್ಕಂಥವ್ರು ಕಲಾವಿದರು ಇರೋದ್ರಿಂದ ಅವರು ಎಲ್ಲರೂ ಹೊರಗಡೆಗೆ ಆಲ್ರೆಡಿ ಫ್ರೆಂಡ್ಸ್ ಒಬ್ಬರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರಲ್ಲಿ ಬೇಗನೆ ಕನೆಕ್ಟಾಗಿ ಒಂದು ಗುಂಪಾಗಿತ್ತು. ಗುಂಪಾಗಿ ಅವ್ರು ಇಮಿಡಿಯೇಟಾಗಿ ನಮ್ಮನ್ನು ನಾಮಿನೇಷನ್ ಮಾಡಿದ್ದು. ಬಟ್ ಆ ಸದ್ಯಕ್ಕೆ ಅವರೆಲ್ಲರೂ ಒಂದು ಪರಿಚಯ ಆಗಿದ್ರಲ್ಲ, ಅವರಷ್ಟು ಒಂದು ಆದರೂ ಇನ್ನು ಉಳಿದವ್ರನ್ನ ನಾಮಿನೇಷನ್ ಒಂದು ವಾರಕ್ಕಲ್ಲ, ಡೇ 1ಗೆ ಸ್ಟಾರ್ಟ್ ಆಗೋಯ್ತು. ಅಲ್ಲಿ ನಾಮಿನೇಷನ್ ಮಾಡಿದ್ರು. ತಪ್ಪೇನಂದರೆ ಅದನ್ನು ಇಮಿಡಿಯೇಟಾಗಿ ಪ್ರತಿಭಟಿಸಬೇಕಾಗಿತ್ತು, ಅಂದರೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಮತ್ತು ಇಲ್ಲಿ ಇವರೆಲ್ಲ ಈಗ ಗುಂಪಾದ್ರ ಅಂತಂದು ಹೇಳ್ದಲ್ಲ, ಒಂದಾದ್ರೆ ಅಂತಂದು ಆ ಥರ ಒಂದಾದ್ರೆ ಅಂತ ಹೇಳ್ಬಿಟ್ಟು ಅವ್ರು ಯಾರೂ ಕೂಡ ಒಗ್ಗಟ್ಟೇನು ಇಲ್ಲ. ಯಾಕಂದರೆ ಅವ್ರು ಗೆಲ್ಲಕ್ಕಂತ ಬಂದಿರೋದು. ನಾಳೆ ಅವರು ಗೆಲ್ಲಬೇಕು ಅಂತಂದರೆ ಇನ್ನೊಬ್ಬರನ್ನ ಅವ್ರು ನಾಮಿನೇಷನ್ ಮಾಡಲೇಬೇಕು. ಈಗ ಅವರು ಗೆಲ್ಲಬೇಕಂದ್ರೆ ಎಲ್ಲ ಗೆಲ್ಲೋದಕ್ಕೆ ಬಂದಿರೋದು, ಯಾರನ್ನೂ ಇನ್ನೊಬ್ಬರನ್ನ ಗೆಲ್ಸಕ್ಕೆ ಬಂದಿಲ್ಲ. ಹಂಗಾಗಿ ಆ ಟೈಮಲ್ಲಿ ಅಷ್ಟೇ ಅವರೊಂದು ಗುಂಪಾಗಿರ್ತಾರೆ ಅಷ್ಟೇ. ಗುಂಪಾಗಿ ಇವಾಗ ಸ್ಟಾರ್ಟಿಂಗ್ ಡೇ ಅಲ್ಲ, ಅವರಷ್ಟೇ ಒಂದಾಗಿ ನಮ್ಮನ್ನು ನಾಮಿನೇಷನ್ ಮಾಡಿ ಎಲಿಮಿನೇಷನ್ ಮಾಡಿರೋದು. ಈಗ ನೆಕ್ಸ್ಟ್ ಸ್ಟಾರ್ಟ್ ಆದರೆ ಈಗ ಅವರವರನ್ನೇ ನಾಮಿನೇಷನ್ ಅವರವರೇ ಎಲಿಮಿನೇಷನ್ ಆಗಬೇಕಾಗುತ್ತೆ. ಯಾಕಂದರೆ ಬೀಳುತ್ತೆ ಮೇಡಮ್. ಇದು ಆಟ ಮಾತ್ರ. ಹೌದು, ಇದು ಆಟ ಮಾತ್ರ ಮೇಡಮ್. ಇದು ಗೆಲ್ಲೋದಕ್ಕೆ ವ್ಯಕ್ತಿತ್ವ ಪ್ರದರ್ಶನ ಮಾಡಿಕೊಂಡು ಇದು ಒಬ್ಬರು ಗೆಲ್ಲೋದಕ್ಕಂತ ಬಂದಿರೋದು ಮೇಡಮ್. ಇದು ಗುಂಪು ಗೆಲ್ಲಕ್ಕಾಗಲ್ಲ. ಯಾರಾದರೂ ಒಬ್ಬರು ಗೆಲ್ತಾರೆ, ಒಬ್ಬರು ಗೆಲ್ಬೇಕಂದ್ರೆ ಇನ್ನೊಬ್ಬರು ನಾಮಿನೇಷನ್ ಮಾಡಲೇಬೇಕಾಗುತ್ತೆ.